ಗೆಳೆಯರ ಮತ್ತು ಗೆಳತಿಯರ ಈ ದುಡ್ಡಿಗಾಗಿ ಜನ ಏನ್ ಬೇಕಾದ್ರೂ ಮಾಡಲು ತಯಾರಾಗಿರ್ತಾರೆ. ದುಡ್ಡಿಗೆ, ಹಣಕ್ಕೆ, ದುಡ್ಡು ಇರೋರಿಗೆ ಸಿಗುವ ಗೌರವನೇ ಬೇರೆ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ, ದಕ್ಷಿಣ ಭಾರತದ ಜನಪ್ರಿಯ ಹಾಡುಗಾರ್ತಿ ಮಂಗ್ಲಿ. ಈ ಮಂಗ್ಲಿ ಅದೃಷ್ಟನೇ ಸದ್ಯಕ್ಕೆ ಸರಿ ಇಲ್ಲ ಅಂತ ಅನ್ಸುತ್ತೆ. ಒಂದಲ್ಲ ಒಂದು ಗಲಾಟೆಗಳು, ರಾದ್ಧಾಂತಗಳು, ಜಗಳಗಳು, ಒಟ್ಟಲ್ಲಿ ಇವಳ ಮೇಲೆ ನ್ಯೂಸ್ ಇಲ್ದೇ ಇರೋ ದಿನಾನೇ ಇಲ್ಲ. ಮೊನ್ನೆ ಆ ಪ್ರೇಮ್ KD ಸಿನಿಮಾದಲ್ಲಿ ಅಶ್ಲೀಲ ಭರಿತ ಹಾಡೊಂದನ್ನ ಇವಳು ಹೇಳಿ ಜನ ಎಲ್ಲ ಇವಳಿಗೆ ಬಾಯಿಗೆ ಬಂದ ಹಾಗೆ ಬೈದಿದ್ರು. ಜೊತೆಗೆ ಕೋರ್ಟ್ ನಲ್ಲಿ ಇವಳ ಮೇಲೆ ಕೇಸು ಆಗಿತ್ತು. ಆದ್ರೆ ಇದಾಗಿ 15 ದಿನಾನೂ ಆಗಿಲ್ಲ, ಆಗ್ಲೇ ಇವಳ ಮೇಲೆ ಇನ್ನೊಂದು ಕೇಸ್ ಬಿದ್ದಿದೆ. ಇದು ಸಾಮಾನ್ಯವಾದ ಕೇಸ್ ಅಲ್ಲ. ಸೆಕ್ಷನ್ 351 ಮತ್ತು ಸೆಕ್ಷನ್ 352 ಅಡಿಯಲ್ಲಿ ಇವಳ ಮೇಲೆ ಕೇಸು ರಿಜಿಸ್ಟರ್ ಆಗಿದೆ. ಇನ್ನು ಈ ರೀತಿ ಆಗಲು ಕಾರಣ ಏನಪ್ಪಾ ಅಂತ ನೋಡಿದ್ದೆ ಆದ್ರೆ, ಈ ಮಂಗ್ಲಿ ಮತ್ತು ಅವನ ತಮ್ಮ ಶಿವ ಜೊತೆಗೆ ಮಂಗ್ಲಿ ತಂಗಿನ ಮದುವೆ ಆಗ್ಬೇಕಾಗಿರುವ ಹುಡುಗ ಮಧು ಅನ್ನೋನು ಸೇರಿ ಗೋಕುಲನಂದನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿನ ಓಪನ್ ಮಾಡಿ, ಆ ಹಣದಲ್ಲಿ ಹೈದರಾಬಾದ್ ನಲ್ಲಿ ಸ್ಕೂಲ್ಸು, ಹಾಸ್ಪಿಟಲ್ಸು, ಸಿಮೆಂಟ್ ಫ್ಯಾಕ್ಟರಿ ಅಂತ ಈ ರೀತಿ ಬಹಳ ದೊಡ್ಡ ಮಟ್ಟದ ಬಿಸ್ನೆಸ್ ನ ಆರಂಭಿಸ್ತಾ ಇದ್ದೀವಿ ಅಂತ ಯಾರಾದ್ರೂ ಅದಕ್ಕಾಗಿ ಈಗ ನಿಮ್ಮ ಹಣನ ನಮ್ಮ ಕಂಪನಿಯಲ್ಲಿ ಇಟ್ರೆ ಅದಕ್ಕೆ ಒಳ್ಳೆ ಬಡ್ಡಿ ಕೊಡ್ತೀವಿ, ನಂತರ ಕಂಪನಿ ಶೇರು ಕೊಡ್ತೀವಿ ಅಂತ ಹೇಳಿದ್ರಿಂದ ಜಾಸ್ತಿ ಬಡ್ಡಿ ಕೊಡ್ತಾರೆ ಅಂತ ಆಸೆ ಬಿದ್ದು, ಜೊತೆಗೆ ಮಂಗ್ಲಿ ಮೇಲಿದ್ದ ನಂಬಿಕೆಯಿಂದ 300ಕ್ಕೂ ಅತಿ ಹೆಚ್ಚಿನ ಅಲ್ಲಿಯ ಜನ ಕಂಪನಿಯಲ್ಲಿ ತಮ್ಮ ದುಡ್ಡನ್ನ ಇಟ್ಟಿದ್ರು. ಇನ್ನು ಮೊದಲಿಗೆ ಈ ಹಣಕ್ಕೆ ಸರಿಯಾಗಿ ಇವರು ಬಡ್ಡಿನೂ ಕೊಟ್ರು. ಆದ್ರೆ ನಂತರ ಬಡ್ಡಿನೇ ಕೊಡದೆ, ಅವರು ಕೊಟ್ಟ ಅಸಲನ್ನೂ ಕೊಡದೆ, ಆ ಜನಗಳು ಫೋನ್ ಮಾಡಿದ್ರೆ ರಿಸೀವೇ ಮಾಡದೆ ಇದ್ದುದರಿಂದ ದುಡ್ಡು ಕೊಟ್ಟ ಜನರಿಗೆಲ್ಲ ಭಯ ಆಗಿ ನಾವು ಮೋಸ ಹೋಗಿದ್ದೀವಿ ಅಂತ ಅವರು ಗ್ರಹಿಸಿ ಅಡ್ವೊಕೇಟ್ ಸುಬ್ಬಾರಾವು ಎಂಬುವರನ್ನ ಭೇಟಿಯಾಗಿ ಈ ವಿಷಯನೆಲ್ಲ ಹೇಳಿದಾಗ ಅವರು ಪೊಲೀಸ್ ಸ್ಟೇಷನ್ ನಲ್ಲಿ ಇವಳ ಮೇಲೆ ಕಂಪ್ಲೇಂಟ್ ಕೊಟ್ಟು, ನಂತರ ಕೆಲವು ಇಂಟರ್ವ್ಯೂ ನಲ್ಲಿ ಮಂಗ್ಲಿ ಮಾಡಿರುವ 200 ಕೋಟಿ ಸ್ಕ್ಯಾಮ್ ಬಗ್ಗೆ ಹೇಳಿದ್ರು. ಇದರಿಂದ ಈ ನ್ಯೂಸ್ ಎಲ್ರಿಗೂ ಗೊತ್ತಾಗಿ ಅದು ದೊಡ್ಡದಾಗಿದ್ದರಿಂದ ಮಂಗ್ಲಿ ತನ್ನ ಲಾಯರ್ ಪೂಜಾನ ಸುಬ್ಬಾರಾವ್ ಹತ್ರ ಕಳಿಸಿ ಕೇಸು ಸಾಲ್ವ್ ಮಾಡಿಕೊಳ್ಳಲು ನೋಡಿದ್ಲು. ಆದ್ರೆ ಅದಕ್ಕೆ ಅವನು ಒಪ್ಪದೆ ಜನ ಕೊಟ್ಟ ಹಣನ ಅವ್ರಿಗೆ ಕೊಡಿ ಎಂದಿದ್ರಿಂದ ಮಂಗ್ಲಿಗೆ ಕೋಪ ಬಂದು ಲಾಯರ್ ಸುಬ್ಬಾರಾವ್ಗೆ ಫೋನ್ ಮಾಡಿ, ಈ ಕೇಸ್ನ ನೀನು ವಾಪಸ್ ತೆಗೆದುಕೊಳ್ಳಲಿಲ್ಲ ಅಂದ್ರೆ ನಿನ್ನ ಭೂಮಿ ಮೇಲೆ ಇಲ್ದಾಗೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿ, ನಂತರ ಕೆಲವು ಆ ಭಾಗದ MLAಗಳಿಂದಾನು ಫೋನ್ ಮಾಡಿಸಿ ಸುಬ್ಬಾರಾವ್ ಮೇಲೆ ಒತ್ತಡ ಹಾಕಿದ್ರಿಂದ ಸುಬ್ಬಾರಾವ್ಗೆ ಕೋಪ ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ವಿಷಯನ ಹೇಳಿ 22 ದಿನದ ಹಿಂದೆ ಕಂಪ್ಲೇಂಟ್ ಕೊಟ್ರೆ ಈಗ ಮಂಗ್ಲಿ ಮೇಲೆ FIR ಆಗಿದೆ. ಇನ್ನು ಮಂಗ್ಲಿ ಬರೀ ಅಲ್ಲಿನ ಆಂಧ್ರ ಪ್ರದೇಶದ ಜನರ ಹತ್ರ ಮಾತ್ರ ಈ ರೀತಿ ದುಡ್ಡು ವಸೂಲಿ ಮಾಡಿದ್ದಾಳ ಅಂತ ನಂತರ ನೋಡಿದ್ದೆ ಆದ್ರೆ ಇಲ್ಲ, ಈಕೆ ಮಹಾನ್ ಚಾಣಾಕ್ಷ ಕರ್ನಾಟಕ ಮತ್ತು ಕೇರಳದ ಹಲವರ ಹತ್ರ ಹತ್ತತ್ರ 200 ಕೋಟಿ ರೂಪಾಯಿ ಸ್ಕ್ಯಾಮ್ ಮಾಡಿರೋದು ಬೆಳಕಿಗೆ ಬಂದಿದೆ. ಆದ್ರೆ ಮಂಗ್ಲಿ ಈ ಬಗ್ಗೆ ಹೇಳೋದೇ ಬೇರೆ. ನಾನು ತುಂಬಾ ಒಳ್ಳೆಯವಳು, ನನ್ನ ಹೆಸರು ಕೆಡಿಸಲು ಈ ಲಾಯರ್ ಸುಬ್ಬಾರಾವ್ ಈ ರೀತಿ ಮಾಡುತ್ತಿದ್ದಾನೆ ಅಂತ ನ್ಯೂಸ್ ಚಾನೆಲ್ಗಳಿಗೆ ಇಂಟರ್ವ್ಯೂ ಕೊಡ್ತಾ ಗೋಳಾಡ್ತಾ ಇದ್ದಾಳೆ. ಹಾಗಾದ್ರೆ ನಿಜಕ್ಕೂ ಮಂಗ್ಲಿ ಒಳ್ಳೆಯವಳ, ತಪ್ಪು ಮಾಡೇ ಇಲ್ವೋ? ವಸೂಲಿ ಮಾಡಿದ 200 ಕೋಟಿ ರೂಪಾಯಿ ಹಾಗಾದ್ರೆ ಏನಾಯ್ತು ಅಂತ ನೋಡಿದ್ದೆ ಆದ್ರೆ, ಇವತ್ತಿನ ವಿಡಿಯೋದಲ್ಲಿ ಮಂಗ್ಲಿ ಓದುತ್ತಿದ್ದ ಕಾಲೇಜ್ ಹತ್ರ ಹೋಗಿ ನಿಮ್ಮ ಅಪ್ಪ ಮಾಡಿರೋ ಸಾಲ ತೀರಿಸು, ಇಲ್ಲ ನೀನೇ ನಮ್ ಜೊತೆ ಬಾ ಅಂತ ಕರೆದಿದ್ದಾದ್ರು ಯಾರು? ತಿನ್ನಲು ಅನ್ನ ಇಲ್ಲದೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದ ಮಂಗ್ಲಿ 100 ಕೋಟಿ ರೂಪಾಯಿಗಳ ಒಡತಿ ಆಗಿದ್ದಾದ್ರು ಹೇಗೆ? ಮಂಗ್ಲಿ ಮತ್ತು ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ನಡುವೆ ಇದ್ದ ಸಂಬಂಧ ಮುರಿದು ಬೀಳಲು ಕಾರಣ ಏನು? ಜಗನ್ ಮೋಹನ್ ರೆಡ್ಡಿ ಮಂಗ್ಲಿಗೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟಿದ್ದಾದ್ರು ಯಾಕೆ? ಬರೀ 40 ರಿಂದ 50 ಸಿನಿಮಾಗಳಿಗೆ ಹಾಡು ಹೇಳಿದ ಮಂಗ್ಲಿ ಲೆಕ್ಕವಿಲ್ಲದಷ್ಟು ಹಣ ಆಸ್ತಿ ಸಂಪಾದನೆ ಮಾಡಿದ್ದಾದ್ರು ಹೇಗೆ? ಮಂಗ್ಲಿಯನ್ನ ಮನಸ್ಸಿಗೆ ಬಂದಂತೆ ಬಳಸಿಕೊಂಡು ಕೈಕೊಟ್ಟ ಪ್ರಸಿದ್ಧ ನಿರ್ದೇಶಕ ಆದ್ರೂ ಯಾರು ಎಂಬ ಎಲ್ಲ ಆಸಕ್ತಿ ಭರಿತ ಕುತೂಹಲದಾಯಕ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಸತ್ಯವತಿ ರಾಥೋಡ್ ಅಲಿಯಾಸ್ ಮಂಗ್ಲಿ ಹುಟ್ಟಿದ್ದು 1994 ಇಸ್ವಿ ಜೂನ್ 10ರಂದು ಆಂಧ್ರ ಪ್ರದೇಶದ ಗೂಟಿಯಲ್ಲಿ. ತಂದೆ ಬಲ್ಲು ನಾಯಕ್, ತಾಯಿ ಲಕ್ಷ್ಮೀದೇವಿ. ಇನ್ನೀಕೆಗೆ ಇಂದ್ರಾವತಿ ರಾಥೋಡ್, ವೆಂಕಟಲಕ್ಷ್ಮಿ ಎಂಬ ಇಬ್ಬರು ತಂಗಿಯರು, ಶಿವ ಎಂಬ ತಮ್ಮ ಕೂಡ ಇದ್ದಾನೆ. ಇನ್ನು ಮಂಗ್ಲಿ ತನ್ನ ತಂದೆ ತಾಯಿಗೆ ಮದುವೆ ಆದ 12 ವರ್ಷದ ನಂತರ ಹುಟ್ಟಿದ ಮೊದಲನೇ ಮಗಳಾದ್ದರಿಂದ ಅವರು ಇವಳನ್ನ ಬಹಳನೇ ಮುದ್ದಿನಿಂದ ಸಾಕಿದ್ರು. ಆದ್ರೆ ಇವಳನ್ನ ಎಷ್ಟೇ ಮುದ್ದಿನಿಂದ ಸಾಕಿದ್ರು ನಮಗೆ ಒಬ್ಬ ಗಂಡು ಮಗ ಬೇಕು ಅನ್ನೋ ಆಸೆ ಅವ್ರಿಗೆ ಬಹಳನೇ ಇತ್ತು. ಇದರಿಂದ ಅದಕ್ಕಾಗಿ ಸತತ ಪ್ರಯತ್ನ ಮಾಡಿದ್ರು. ಆದ್ರೆ ಇವರಿಗೆ ನಂತರ ಹುಟ್ಟಿದ್ದು 2 ಹೆಣ್ಣು ಮಕ್ಕಳೇ. ಇದರಿಂದ ಜೀವನಾನೇ ಬೇಡ ಅಂತ ಅಂದುಕೊಳ್ಳುತ್ತಾ ಇದ್ದಾಗಲೇ ಒಂದು ಗಂಡು ಮಗುವಿನ ಜನನ ಆಯಿತು. ಈ ರೀತಿ 4 ಮಕ್ಕಳು ಒಂದರ ಹಿಂದೆ ಒಂದರಂತೆ ಹುಟ್ಟಿದ್ದರಿಂದ ಆ 4 ಮಕ್ಕಳನ್ನು ಸಾಕಲು ಹಣದ ಸಮಸ್ಯೆಯಾಗಿ ಇವರು ತುಂಬಾನೇ ಆರ್ಥಿಕವಾಗಿ ಸಂಕಷ್ಟಕ್ಕೆ ಗುರಿಯಾದರು. ಈ ಕಾರಣದಿಂದಲೇ ಇವರ ತಂದೆ ತಾಯಿ ಇಬ್ರು ಸಿಕ್ಕದವರ ಮನೆ ಕೆಲಸ ಮಾಡಿ ಕುಟುಂಬನ ಪೋಷಿಸ್ತಿದ್ರು. ಈ ರೀತಿ ಅವರ ತಂದೆ ತಾಯಿ ಮನೆಯಿಂದ ಆಚೆ ಹೋದಾಗೆಲ್ಲ ಮಂಗ್ಲಿನೇ ತನ್ನ ತಂಗಿಯರು ಮತ್ತು ತಮ್ಮನನ್ನ ನೋಡಿಕೊಳ್ತಾ ಇದ್ಲು. ಇನ್ನಿವರ ತಂದೆ ಹೊಲದ ಕೆಲಸ ಮಾಡಬೇಕಾದ್ರೆ ಜಾನಪದ ಗೀತೆಯನ್ನ ಹೇಳುತ್ತಾ ಇದ್ದುದರಿಂದ ಮಂಗ್ಲಿಗೆ ಕೂಡ
ನಾನು ಹಾಡುಗಳನ್ನು ಕಲಿತು ನನ್ನ ತಂದೆ ತರಹನೇ ಹಾಡಬೇಕು ಅಂತ ಇಂಟ್ರೆಸ್ಟ್ ಬಂತು. ಆ ರೀತಿ ಇವಳು ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ಗೂಟಿಯಲ್ಲಿನ ಭಾರತೀಯ ವಿದ್ಯಾಭವನ ಪಬ್ಲಿಕ್ ಸ್ಕೂಲ್ನಲ್ಲಿ ಓದಿದ್ಲು. ಓದಿನಲ್ಲಿ ಅಷ್ಟಕ್ಕಷ್ಟೇ ಹೇಗೋ ಕಷ್ಟಪಟ್ಟು ಪಾಸ್ ಆಗ್ತಿದ್ಲು. ಆದರೆ ಹಾಡು ಹೇಳುವುದರಲ್ಲಿ ಬಹಳನೇ ಟ್ಯಾಲೆಂಟೆಡ್. ಇವಳ ಅದೃಷ್ಟಕ್ಕೆ ಇವಳು ಸ್ಕೂಲ್ ಪ್ರೋಗ್ರಾಮ್ಗಳಲ್ಲಿ ಹಾಡು ಹೇಳಿ ಪ್ರೈಸು ಗೆದ್ದು ಬಿಡ್ತಿದ್ಲು. ಈ ಸಮಯದಲ್ಲೇ ಇವಳು 8ನೇ ಕ್ಲಾಸ್ ಓದುತ್ತಿರಬೇಕಾದ್ರೆ ಪಂಜಾಬ್ನಲ್ಲಿ ನಡೆಯುತ್ತಿದ್ದ ರಾಷ್ಟ್ರೀಯ ಯುವ ದಿನೋತ್ಸವ ಪ್ರೋಗ್ರಾಂನಲ್ಲಿ ಭಾಗವಹಿಸಿ ಅಲ್ಲೂ ಫಸ್ಟ್ ಪ್ರೈಸ್ ಗೆದ್ದಿದ್ದರಿಂದ ಮಂಗ್ಲಿ ಟ್ಯಾಲೆಂಟ್ ನೋಡಿದ GMT ಟ್ರಸ್ಟ್ ಅವರು ಮೂಢನಂಬಿಕೆಗಳ ಮೇಲೆ ಪ್ರಜೆಗಳಲ್ಲಿ ಅರಿವು ಮೂಡಿಸಲು ಮಂಗ್ಲಿ ಹತ್ರ ಅದಕ್ಕೆ ಸಂಬಂಧಿಸಿದಂತೆ ಕೆಲವು ಹಾಡುಗಳನ್ನು ಹೇಳಿಸಿ ಅದನ್ನ ಜನ ಕೂಡ ಇಷ್ಟಪಟ್ಟಿದ್ದರಿಂದ ಈ ಟ್ರಸ್ಟ್ ಅವರೇ ಮಂಗ್ಲಿ ವಿದ್ಯಾಭ್ಯಾಸದ ಬಾಧ್ಯತೆ ತೆಗೆದುಕೊಂಡು ತಿರುಪತಿಯಲ್ಲಿನ SV ಯೂನಿವರ್ಸಿಟಿಯಲ್ಲಿ ಮ್ಯೂಸಿಕ್ ಡಿಪ್ಲೊಮಾ ಕೋರ್ಸ್ನಲ್ಲಿ ಇವಳನ್ನ ಜಾಯಿನ್ ಮಾಡಿಸಿದ್ರು. ಇದು ಹೀಗೆ ಇದ್ರೆ ಈಕೆ ತಂದೆ ತಾಯಿ ಕೂಲಿ ಕೆಲಸಕ್ಕೆ ಹೋಗುತ್ತಾ ಅದರಲ್ಲಿ ಸಂಪಾದಿಸಿದ ಹಣ ಜೀವನ ನಡೆಸಲು ಸರಿ ಹೋಗದೇ ಇದ್ದುದರಿಂದ ಹಣ ಕೊಟ್ಟವರು ದಿನ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರಿಂದ ಮಂಗ್ಲಿ ತಂದೆ ತಾಯಿ ಮರ್ಯಾದೆ ಬೀದಿಯಲ್ಲಿ ಹರಾಜಾಗಿತ್ತು. ಅದೇ ಸಮಯದಲ್ಲಿ ಮಂಗ್ಲಿ ಸೆಕೆಂಡ್ ಇಯರ್ ಡಿಗ್ರಿ ಓದುತ್ತಿದ್ಲು. ಆಗ ಮಂಗ್ಲಿ ಕಾಲೇಜ್ ಹತ್ರನೇ ಕೆಲವರು ಹೋಗಿ ನಿಮ್ಮಪ್ಪ ಸಾಲ ತೆಗೆದುಕೊಂಡು ಹಣ ಕೊಡ್ತಿಲ್ಲ, ನೀನೇ ನಮ್ಮ ಜೊತೆ ಬಂದು ಆ ಸಾಲ ತೀರಿಸು ಅಂತ ಕೇವಲವಾಗಿ ಇವಳ ಸ್ನೇಹಿತರೆಲ್ಲರ ಮುಂದೆ ಮಾತನಾಡಿದ್ರಿಂದ ಮಂಗ್ಲಿಗೆ ಬೇಜಾರಾಗಿ ಅವತ್ತಿನಿಂದನೇ ಓದಿಗೆ ಫುಲ್ ಸ್ಟಾಪ್ ಹಾಕಿ ಕೆಲಸ ಹುಡುಕಲು ಆರಂಭಿಸಿದ್ಲು. ಈ ರೀತಿ ಕೆಲಸಕ್ಕಾಗಿ ಟ್ರೈ ಮಾಡುತ್ತಿದ್ದಾಗಲೇ ಇವಳ ಸ್ನೇಹಿತರ ಸಹಾಯದಿಂದ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಸಿಕ್ಕಿತ್ತು. ಇನ್ನು ಆ ಸ್ಕೂಲ್ ಫಂಕ್ಷನ್ನಲ್ಲಿ ಮಂಗ್ಲಿ ಒಂದು ಹಾಡು ಹೇಳಿ ಆ ಪ್ರೋಗ್ರಾಮ್ಗೆ ಆಂಧ್ರ ಪ್ರದೇಶದ ಫೇಮಸ್ ಸಿಂಗರ್ ಭಿಕ್ಷು ನಾಯಕ್ ಬಂದಿದ್ದರಿಂದ ಇವಳ ವಾಯ್ಸು ಅವನಿಗೆ ಬಹಳನೇ ಇಷ್ಟ ಆಗಿ ಬಾ ನನ್ನ ಟ್ರೂಪ್ನಲ್ಲಿ ಜಾಯ್ನ್ ಆಗಿ ನನ್ನ ಜೊತೆ ಆರಾಮವಾಗಿರು, ತಿಂಗಳ ನಾನೇ ನಿಮ್ಗೆ ಸಂಬಳ ಕೊಡ್ತೀನಿ ಅಂದಾಗ ಮಂಗ್ಲಿ ಆ ಸ್ಕೂಲ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಭಿಕ್ಷು ನಾಯಕ್ ಗ್ರೂಪ್ನಲ್ಲಿ ಜಾಯ್ನ್ ಆದ್ಲು. ಈ ರೀತಿ ಅವ್ರ ಜೊತೆ ಊರೂರು ತಿರುಗಾಡುತ್ತಾ ಹಾಡನ್ನೂ ಹೇಳುತ್ತಾ ಅದರಲ್ಲಿ ಬಂದ ಹಣನೆಲ್ಲ ಮನೆಗೆ ಕಳುತ್ತಾ ಇದ್ಲು. ಇದನ್ನು ನೋಡಿದ ಅಕ್ಕಪಕ್ಕದ ಮನೆಯವರು ಮತ್ತು ಸಂಬಂಧಿಕರು ಆಗ್ಲೂ ಸುಮ್ಮನಿರದೆ ಮಗಳ ಕೈಯಲ್ಲಿ ದುಡಿಸಿ ನೀವಿಬ್ರು ಕೂತ್ಕೊಂಡು ತಿಂತಿದ್ದೀರಲ್ಲ, ಏನ್ ಬಂದಿದೆ ನಿಮ್ಗೆ ಅಂತ ಅಂದಿದ್ರಿಂದ ಇವರ ತಂದೆ ತಾಯಿಗೆ ಬೇಜಾರಾಗಿ ಸಾಕು ನೀನ್ ದುಡ್ದಿದ್ದು ನಮ್ಮ ಸಂಬಂಧಿಕರ ಹುಡುಗನ್ನೇ ಮದುವೆ ಆಗಿ ಸಂಸಾರ ಮಾಡು ಅಂದ್ರು. ಆಗ ಮಂಗ್ಲಿ ಅದಕ್ಕೊಪ್ಪದೆ ಸಖತ್ತಾಗಿ ದುಡ್ಡು ಮಾಡೋವ್ರಿಗೆ ಮದುವೆ ಬೇಡ ಅಂತ ಹೇಳಿದ್ಲು. ಇನ್ನು ಈ ಸಮಯದಲ್ಲಿ ಒಂದು TV ಚಾನಲ್ ಅವರು ಭಿಕ್ಷು ನಾಯಕ್ನ ತಮ್ಮ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದಾಗ ಅವನು ಆಗ ಬ್ಯುಸಿ ಇದ್ದುದರಿಂದ ಮಂಗ್ಲಿನ ಕಲಿತಿದ್ದ. ಆಗ ಅಲ್ಲಿ ಮಂಗ್ಲಿ ಫುಲ್ ಟ್ಯಾಲೆಂಟ್ ತೋರಿಸಿ ಸಖತ್ ಆಕ್ಟಿವ್ ಆಗಿ ಕಾಣಿಸ್ಕೊಂಡು ಆ ಚಾನಲ್ನ ಪ್ರೋಗ್ರಾಮ್ ಡೈರೆಕ್ಟರ್ನ ಮೆಚ್ಚಿಸಿದ್ರಿಂದ ಆ TV ಚಾನಲ್ ಅವರು ಇವಳನ್ನೇ ಇಟ್ಟು ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಡಿಸೈಡ್ ಆಗಿ ಈ ವಿಷಯನ ಮಂಗ್ಲಿಗೆ ಹೇಳಿದಾಗ ಅವಳು ಅದಕ್ಕೆ ತಕ್ಷಣ ಒಪ್ಕೊಂಡ್ಲು. ಈ ರೀತಿ ಮೊದಲಿಗೆ ಮಾಟಕಾರಿ ಮಂಗ್ಲಿ ಅಂತ ಪ್ರೋಗ್ರಾಮ್ ಮಾಡಿ ಜನ ಆ ಶೋನ ಬಹಳನೇ ಇಷ್ಟಪಟ್ಟು ನೋಡಿದ್ರಿಂದ ಅಲ್ಲಿವರೆಗೆ ಸತ್ಯವತಿ ಅಂತ ಇದ್ದ ಇವಳ ಹೆಸರನ್ನ ಆನಂತರ ಮಂಗ್ಲಿ ಅಂತ ಬದಲಾಯಿಸಿ ಆನಂತರ ಮಂಗ್ಲಿ ಮಚ್ಚೊಟ್ಲು, ತೀನ್ಮಾರ್ ನ್ಯೂಸ್ ಅಂತ ಒಂದರಿಂದ ಒಂದರಂತೆ ಶೋಗಳನ್ನ ಮಾಡುತ್ತಾ ಫುಲ್ ಫೇಮಸ್ ಆದ್ಲು. ಆದ್ರೆ ಆ ಸಮಯದ ಬೇರೆ ಆಂಕರ್ಗಳಿಗೆ ಹೋಲಿಸಿದ್ರೆ ಇವಳು ಅಷ್ಟೇನು ಹೆಸರು ಮಾಡಿರ್ಲಿಲ್ಲ. ಇನ್ನು ಇವಳು ಅದೃಷ್ಟಕ್ಕೆ ಈ ಸಮಯದಲ್ಲಿ HM TV ಚಾನಲ್ ಎಂಬ ಪ್ರಸಿದ್ಧ ತೆಲುಗು ಚಾನಲ್ ಒಂದು ನಿನಗೆ ಜಾಸ್ತಿ ಸ್ಯಾಲರಿ ಕೊಡ್ತೀವಿ, ನಮ್ಮ TV ಚಾನಲ್ಗೆ ಬಾ ಅಂದಾಗ ಮಂಗ್ಲಿ ಹಳೆ TV ಚಾನಲ್ ಬಿಟ್ಟು HM TVಗೆ ಜಾಯ್ನ್ ಆದ್ಲು. ಆ ನಂತರ ಅಲ್ಲಿ ಜೋರ್ದಾರ್ ನ್ಯೂಸ್ ಅಂತ ಪ್ರೋಗ್ರಾಮ್ ಮಾಡುತ್ತಾ ಈ ಮಧ್ಯದಲ್ಲಿ ಆ TV ಚಾನಲ್ಗಾಗಿ ಕೆಲವು ಜಾನಪದ ಹಾಡುಗಳನ್ನು ಕೂಡ ಹಾಡಲು ಆರಂಭಿಸಿದ್ಲು. ಈ ರೀತಿ ಹಾಡು ಹೇಳುತ್ತಾ ಮಂಗ್ಲಿ ಸಖತ್ ಫೇಮಸ್ ಆಗಿ ಈ ರೀತಿನೇ 44 ಹಾಡುಗಳನ್ನ ಒಂದರಿಂದ ಒಂದರಂತೆ ಹೇಳುತ್ತಾ ಸಖತ್ ದುಡ್ಡೇ ಮಾಡಿದ್ಲು. ಇನ್ನು ಈ ರೀತಿ ಯಾವಾಗ ಇವಳು ಫೇಮಸ್ ಆದ್ಲು ಆಗ ನಾಗಾರ್ಜುನ ಮಗ ನಾಗ ಚೈತನ್ಯ ಹೀರೋ ಆಗಿ ನಟಿಸಿದ ಶೈಲಜಾ ರೆಡ್ಡಿ ಅಲ್ಲೂಡು ಎಂಬ ಸಿನಿಮಾದಲ್ಲಿ ಹಾಡುವ ಅವಕಾಶ ಸಿಕ್ಕಿ ಆ ಹಾಡು ಹಿಟ್ಟಾಗಿದ್ದರಿಂದ ಅದರಿಂದೇನೆ ಜಾರ್ಜಿ ರೆಡ್ಡಿ, CT ಮಾರ್, ರಂಗ್ದೆ, ಅಲಾ ವೈಕುಂಠಪುರಂ ಎಂಬ ಸಿನಿಮಾಗಳಿಗೆ ಹಾಡನ್ನ ಹೇಳಿದ್ಲು. ಇನ್ನು ತೆಲುಗಿನಲ್ಲಿ ಫೇಮಸ್ ಆದ್ಮೇಲೆ ಕನ್ನಡದವ್ರು ಬಿಡ್ತಾರಾ? ಇಲ್ಲ. ಇವಳು ಕೇಳಿದಷ್ಟು ದುಡ್ಡು ಕೊಟ್ಟು ಕರ್ನಾಟಕಕ್ಕೆ ಕರೆಸಿ ರಾಬರ್ಟ್, ಕ್ರ್ಯಾಕ್, ದಿಲ್ಪಸಂದ್ ಸಿನಿಮಾಗಳಿಗೆ ಹಾಡನ್ನ ಹೇಳಿಸಿದ್ರು. ಇನ್ನು ಇದಾದ ನಂತರ ಇವಳು ಪುಷ್ಪಾ 2, ಬೋಳಾಶಂಕರ್, ಫ್ಯಾಮಿಲಿ ಸ್ಟಾರ್ ಎಂಬ ಸಿನಿಮಾಗಳಿಗೂ ಹಾಡು ಹೇಳಿ ಫೇಮಸ್ ಆಗಿದ್ದರಿಂದ ಅದೇ ಸಮಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಿ ಇವಳ ಪಾಪ್ಯುಲಾರಿಟಿ ನೋಡಿ ಜಗನ್ ಮೋಹನ್ ರೆಡ್ಡಿ ಇವಳನ್ನ ತನ್ನ ಪಕ್ಷದ ಪರವಾಗಿ ಹಾಡು ಹೇಳು ಅಂತ ಕರೆದಿದ್ರಿಂದ ಅವನ ಜೊತೆ ಅವನು ಕರೆದ ಜಾಗಕ್ಕೆಲ್ಲ ಹೋಗುತ್ತಾ ಅವನಿಗೆ ಇವಳು ಹತ್ರ ಆಗಿ ಒಳ್ಳೆ ಸಂಬಂಧ ಇವರಿಬ್ಬರ ಮಧ್ಯ ಬೆಳೆದಿದ್ರಿಂದ ಇವಳ ದೃಷ್ಟಕ್ಕೆ ಆ ಎಲೆಕ್ಷನ್ ನಲ್ಲಿ ಜಗನ್ ಮೋಹನ್ ರೆಡ್ಡಿ ಪಕ್ಷ YSR ಕಾಂಗ್ರೆಸ್ಸೇ ಗೆದ್ದಿದ್ರಿಂದ ಅವನು ಇವಳನ್ನ ಒಂದೇ ಸಾರಿ ಆಂಧ್ರ ಪ್ರದೇಶದ ಪ್ರಸಿದ್ಧ TV ಚಾನಲ್ SVBC ಚಾನಲ್ಗೆ ಸಲಹಾದಾರಳನ್ನಾಗಿ ಮಾಡಿ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟಿದ್ದ. ಇದರಿಂದ ಇವಳು ಆ ಚಾನಲ್ ಕೆಲಸಗಳಲ್ಲಿ ಬ್ಯುಸಿಯಾಗಿ ಈಕೆಗೆ ಟೈಮೇ ಸಿಗದೆ ಸಿನಿಮಾಗಳಲ್ಲಿ ಚಾನ್ಸ್ ಸಿಗೋದೆ ಕಡಿಮೆ ಆಯಿತು. ಜೊತೆಗೆ
ಜಗನ್ ಮೋಹನ್ ರೆಡ್ಡಿ ಕರೆದಾಗೆಲ್ಲ ಅವನ ಹತ್ರ ಬೇರೆ ಇವಳು ಹೋಗ್ಬೇಕಾಗಿತ್ತಲ್ಲ. ಆದ್ರೆ ಇದು ಬಹಳ ದಿನ ನಡೀಲಿಲ್ಲ. 2024 ಎಲೆಕ್ಷನ್ ಅಲ್ಲಿ ಜಗನ್ ಮೋಹನ್ ರೆಡ್ಡಿ ಪಕ್ಷ ಅಧಿಕಾರ ಕಳೆದುಕೊಂಡಿತ್ತು. ಇದರಿಂದ ಮಂಗ್ಲಿ ಇನ್ನು ರಾಜಕೀಯದ ಸವಾಸ ಸಾಕು ಅಂತ ಅವನಿಂದ ದೂರ ಆಗಿ ಸಿನಿಮಾಗಳಿಗೆ ಹೀರೋಯಿನ್ ಆಗಿ ನಟಿಸಲು ಆರಂಭಿಸಿ ಸ್ವೇಚ್ಛಾ ಅನ್ನೋ ಸಿನಿಮಾ ಮೂಲಕ ಹೀರೋಯಿನ್ ಆದ್ಲು. ಆದ್ರೆ ಆ ಸಿನಿಮಾ ಫ್ಲಾಪ್ ಆಯ್ತು. ಅದರಿಂದ ಗೋವಾ, ಗೋರಿಂಕಾ, ಮೇಸ್ತ್ರು, ದಾಮ್, ಧೂಮ್ ಅಂತ ಒಂದರಿಂದ ಒಂದರಂತೆ ಸಿನಿಮಾಗಳಲ್ಲಿ ಮಂಗ್ಲಿ ಆಕ್ಟ್ ಮಾಡಿದ್ಲು. ಆದ್ರೆ ಅವು ದಾರುಣವಾಗಿ ಸೋತೋದ್ವು. ಇದರಿಂದ ಮಂಗ್ಲಿಗೆ ಬೇಜಾರಾಗಿ ಜನ ಎಲ್ಲ ಟ್ರೋಲ್ ಮಾಡಲು ಶುರು ಮಾಡಿದ್ರಿಂದ ಆಕ್ಟಿಂಗ್ ಕೆರಿಯರ್ಗೆ ಫುಲ್ ಸ್ಟಾಪ್ ಹಾಕಿ ಮತ್ತೆ ಸಿಂಗಿಂಗ್ ಕಡೆ ಗಮನ ಹರಿಸಿದ್ಲು. ಇದು ಹೀಗೆ ಇದ್ರೆ ಯಾವಾಗ ಮಂಗ್ಲಿ ಜಗನ್ ಮೋಹನ್ ರೆಡ್ಡಿಗೆ ಸಪೋರ್ಟ್ ಮಾಡಿದ್ಲು, ಅವರ ಆಪೋಸಿಟ್ ಪಾರ್ಟಿ ಅವರು ಇದರಿಂದ ಕೋಪಗೊಂಡು ಇವಳಿಗೆ ಸಿನಿಮಾಗಳಲ್ಲಿ ಚಾನ್ಸ್ ಸಿಗದಂತೆ ಮಾಡಿ, ಆಲ್ಬಮ್ ಸಾಂಗ್ ಆಡಿದ್ರೆ ರಿಲೀಸ್ ಆಗದಂತೆ ಮಾಡಿ ಇವಳ ಜೀವನವನ್ನೇ ಹಾಳು ಮಾಡಿದ್ರು. ಇದರಿಂದ ಮಂಗ್ಲಿ ಜಗನ್ ಮೋಹನ್ ರೆಡ್ಡಿ ಸವಾಸ ಬೇಡ ಅಂತ ಟಿಡಿಪಿ ಪಾರ್ಟಿಯ ರಾಮ್ ಮೋಹನ್ ರೆಡ್ಡಿ ಜೊತೆ ಸೇರಿ ಅವನ ಜೊತೆ ಸುತ್ತಲು ಆರಂಭಿಸಿದ್ರಿಂದ ವೈಎಸ್ಆರ್ ಕಾಂಗ್ರೆಸ್ ಮತ್ತು ತೆಲುಗು ದೇಶಂ ಎರಡೂ ಪಕ್ಷದವರು ಮಂಗ್ಲಿನ ಟಾರ್ಗೆಟ್ ಮಾಡಿದ್ರು. ಇದರಿಂದ ಮಂಗ್ಲಿ ಒಂದು ಪೋಸ್ಟ್ ಹಾಕಿ, ನಾನು ರಾಜಕೀಯವಾಗಿ ಫುಲ್ ದೂರಾನೇ ಇದ್ದೀನಿ ಅಂತೇಳಿ ನಾನು ಯಾವುದೇ ಪ್ರಚಾರದಲ್ಲಿ ಪಾಲ್ಗೊಳ್ಳಲ್ಲ ಅಂತ ಅನೌನ್ಸ್ ಮಾಡಿ, ಮತ್ತು ನಾನೊಬ್ಳು ಸಿಂಗರ್ ಆದ್ದರಿಂದ ದುಡ್ಡು ತೆಗೆದುಕೊಂಡು ವೈಎಸ್ಆರ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದೆ ಹೊರತು ಇನ್ನೇನು ಇಲ್ಲ, ಜಗನ್ಗೂ ನನಗೂ ಸಂಬಂಧನೇ ಇಲ್ಲ ಅಂತ ಅಳಲು ಆರಂಭಿಸಿದ್ಲು. ಇನ್ನಿದು ಮುಗಿಯೋಷ್ಟರಲ್ಲಿ ನಮ್ಮ ಪ್ರೇಮ್ ಇವಳನ್ನ ಕರೆಸಿ ಕೆಡಿ ಸಿನಿಮಾದ ಒಂದು ಹಾಡನ್ನು ಹೇಳಿಸಿ ಅದಕ್ಕೆ ಪುನಃ ಮಂಗ್ಲಿಗೆ ಜನ ಎಲ್ಲ ಬಾಯಿಗೆ ಬಂದಾಗ ಬೈದು ಇಂತಹ ಅಶ್ಲೀಲ ಸಾಂಗ್ ಯಾಕೆ ಆಡದೆ ಅಂತ ಕೇಳಿ, ಇದರಿಂದ ಒಬ್ಬ ಲಾಯರ್ ಇವಳ ಮೇಲೆ ಕೇಸ್ ಹಾಕಿದ್ದ. ಇಷ್ಟು ಸಾಲದು ಅಂತ ಈಗ ಇವಳು ಮತ್ತು ಇವಳು ತಮ್ಮ ಶಿವು ಸೇರಿ 200 ಕೋಟಿ ಸ್ಕ್ಯಾಮ್ ಮಾಡಿ ಜನರಿಂದ ಜಾಸ್ತಿ ಬಡ್ಡಿ ಕೊಡ್ತೀವಿ ಅಂತ ದುಡ್ಡಿಸ್ಕೊಂಡು ಈಗ ಆ ಜನ ಕೇಳಲು ಹೋದ್ರೆ ಒಡೆದು ಬೈದು ಕಳಿಸಿ ಅದು ದೊಡ್ಡ ನ್ಯೂಸ್ ಆಗಿ ಸೀರಿಯಸ್ ಆಗಿದೆ. ಒಟ್ಟಾರೆಯಾಗಿ ಮಂಗ್ಲಿ ದುಡ್ಡಿನ ಆಸೆಗೆ ಬಿದ್ದು ಇನ್ನು ಏನೇನು ಮಾಡ್ಕೋತಾಳೋ ಕಾದು ನೋಡಬೇಕು. ಇಂತಹ ಮಂಗ್ಲಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.